ಮಾಡ್ತೀರಾ ಸರ್ ಜೈಲಿಂದ ಬಂದಿದ್ದಾರೆ ಹಾಸ್ಪಿಟಲ್ಗೆ ಡಿಸ್ಚಾರ್ಜ್ ಆಗಿದ್ದಾರೆ ದರ್ಶನ ಭೇಟಿ ಮಾಡ್ತೀರಾ ಅಫ್ಕೋರ್ಸ್ ಎಸ್ ಭೇಟಿ ಮಾಡ್ತೀವಿ ಆ್ಯಂಡ್ ಅವ್ರಿಗೂ ನೋಡ್ಕೋಬೇಕಲ್ಲ ಚೆಕಪ್ ಅದು ಇದು ಟ್ರೀಟ್ಮೆಂಟ್ಸ್ ಎಲ್ಲ ನಡೀತಿದೆ ಆ್ಯಂಡ್ ಆದಾಗ ಸಮಯ ಇಬ್ರಿಗೂ ಆದಾಗ ಭೇಟಿ ಮಾಡ್ತೀವಿ ಬಟ್ ಅವ್ರು ಆರೋಗ್ಯವಾಗಿದ್ರೆ ಎಲ್ಲ ಚೆನ್ನಾಗಿರ್ಲಿ ಎಲ್ಲರೂ ನೆಮ್ಮದಿಯಾಗಿರ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಷ್ಟು ಮಾತ್ರ ಹೇಳ್ತೀವಿ. ಕನ್ನಡದಲ್ಲಿ ಕಡಿಮೆ ಸರ್ ನೀವು ಮತ್ತೆ ಶಿವರಾಜ್ ಕುಮಾರ್ ಒಂದು ಫಿಲಂ ಮಾಡಿದ್ರು ಸರ್ ಆ ಥರದ್ದು ಬೇರೆ ಸರ್ ಆ ಥರದ ನಟರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋಂಥದ್ದು ಮುಂದಿನ ದಿನಗಳಲ್ಲಿ ಸುದೀಪ್ ಅವ್ರ ಜೊತೆ ಆಗ್ಬೋದು, ದರ್ಶನ್ ಅವ್ರ ಜೊತೆ ಆಗ್ಬೋದು, ಯಶ್ ಅವ್ರ ಜೊತೆ ಆಗ್ಬೋದು, ಈ ಥರದ ಯಾವ ಇದೆಯಾ ಸರ್? ನಟರಿಂದ ಸಿನಿಮಾ ಕತೆ ಅಲ್ಲ ಸರ್, ಕಥೆಯಿಂದ ನಾವು ನಟರು. ಸೊ ಒಳ್ಳೆ ಕತೆ ಸಿಕ್ಕಿದಾಗ ಬಹುಶಃ ನಮ್ಗೆ ಯಾರಿಗೂ ಮನೋಭಾವನೆಗಳಿಲ್ಲ, ಎಲ್ಲರೂ ಕತೆ ಚೆನ್ನಾಗಿದ್ರೆ ಎಲ್ಲರೂ ಬಹುಶಃ ಮಾಡ್ತೀವಿ ಅಂತ ಅನ್ಕೊಳ್ತಾರೆ ಸರ್. ಈಗ ಬರ್ತ್ಡೇ ಅನ್ನೋ ಖುಷಿ ಇದೆಯಾ, ಜವಾಬ್ದಾರಿ ಹೆಚ್ಚಾಗ್ತಾ ಇದೆ ಅನ್ನೋ ಭಯ ಇದೆಯಾ? ಎರಡನೇದೇ ನಿಜ, ಜವಾಬ್ದಾರಿ ಹೆಚ್ಚಾಗ್ತಿದೆ ಅನ್ನೋ ಭಯ. ಥ್ಯಾಂಕ್ ಯು ಸೊ ಮಚ್.